ನಮಸ್ಕಾರ ಕರ್ನಾಟಕ. ಜನರಾಡುವ ಮಾತುಗಳು ಇದು ನಮ್ಮಿಂದಲ್ಲ ಜನರಿಂದ 44ನೇ ಸಂಚಿಕೆಗೆ ತಮ್ಮನ್ನು ಸ್ವಾಗತಿಸ್ತೇನೆ. ಈ ಸಂಚಿಕೆಯಲ್ಲಿ ಜನರು ಏನು ಮಾತಾಡ್ತಿದ್ದಾರಪ್ಪ ಅಂತಕ್ಕಂಥ ವಿಷಯ ತಮ್ಮ ಎದುರಿಗೆ ನಾನು ತರ್ತಾ ಇದ್ದೇನೆ. ಕೇಂದ್ರ ಸರ್ಕಾರವಾಗಲಿ ರಾಜ್ಯ ಸರ್ಕಾರಗಳಾಗಲಿ ಏನು ಮಾಡ್ತಾ ಇವೆ ಅಂದರೆ ಪರ್ಮನೆಂಟ್ ಆಗಿ ಸಿಬ್ಬಂದಿಯನ್ನು ತೆಗೆದುಕೊಳ್ತಾ ಇಲ್ಲ. ಹೊರಗುತ್ತಿಗೆ ಆಧಾರದ ಮೇಲೆ ಟೆಂಡರ್ ಕರೆದು ಯಾವುದೋ ಒಂದು ಸಂಸ್ಥೆಯಿಂದ ಸಿಬ್ಬಂದಿಯನ್ನು ತುಂಬಿಕೊಳ್ತಾ ಇದ್ದಾರೆ. ಇದು ಏನಾಗಿದೆ, ಒಂದು ಮೂಲ ಶಿಕ್ಷಣ ಇಲಾಖೆಗೆ ಬರೋಣ. ಈಗ ಅತಿಥಿ ಶಿಕ್ಷಕರು ಅವರಿಗೆ ಎಷ್ಟು ಕೊಡ್ತಾರೆ? ಮತ್ತೆ 10,000. ಅವರ ಜೊತೆಗೆ ಕೆಲಸ ಮಾಡ್ತಕ್ಕಂಥ ಪರ್ಮನೆಂಟ್ ಇರ್ತಕ್ಕಂಥ ಶಿಕ್ಷಕರಿಗೆ 80, 90, 1 ಲಕ್ಷ, 1,50,000, ನಿಯರ್ ಅಬೌಟ್ 2 ಲಕ್ಷದವರೆಗೂ ಕೂಡ ಸಂಬಳವನ್ನು ತೆಗೆದುಕೊಳ್ತಕ್ಕಂಥ ಶಿಕ್ಷಕರ ಜೊತೆಗೆ ಕೇವಲ 10,000 ಪಡೆದುಕೊಂಡು ಕೆಲಸ ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿಯ, ಆ ಶಿಕ್ಷಕನ ಮನೋಭಾವನೆ ಏನಿರಬಹುದು? ಹೀಗೆ ಸರ್ಕಾರ ಮಾಡಲು ಕಾರಣವೇನು? ನೋಡಿ, ಹಿಂದಿನ ಸರ್ಕಾರಗಳು ಭಾಳ ಸುಸಜ್ಜಿತವಾಗಿ ಒಳ್ಳೆಯ ರೀತಿಯಲ್ಲಿ ರಿಕ್ರೂಟ್ಮೆಂಟ್ ಮಾಡಿ ಆಯ್ಕೆ ಮಾಡಿ ಶಿಕ್ಷಕರನ್ನು, ಸಿಬ್ಬಂದಿಗಳನ್ನು, ಸರ್ಕಾರಿ ಅಧಿಕಾರಿಗಳನ್ನು ತೆಗೆದುಕೊಳ್ತಾ ಇದ್ದರು. ಅಲ್ಲಿ ಪರ್ಮನೆಂಟ್ ಆಗಿ ಬಂದಿರತಕ್ಕಂಥ ಅಧಿಕಾರಿಗಳಾಗಲಿ ಸಿಬ್ಬಂದಿಗಳಾಗಲಿ ಬಹುತೇಕರು ದಕ್ಷತೆಯಿಂದ ಕೆಲಸ ಮಾಡ್ತಾಯಿದ್ರು. ಆನಂತರ ಪ್ರತಿಯೊಂದು ಇಲಾಖೆಗೂ ಕೂಡ ಸರ್ಕಾರದ ವಾಹನಗಳೇ ಇದ್ದವು. ಈಗ ವಾಹನಗಳು ಕೂಡ ಹೊರಗುತ್ತಿಗೆ. ಸರ್ಕಾರ ಹೇಳೋದೇನು, ಬುರುಡೆ ಬಿಡುವುದೇನು, ನಾವು ಎಲ್ಲಿ ಇಲ್ಲದ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ, ನಮ್ಮ ಸರ್ಕಾರ ಸುಭದ್ರ ಸರ್ಕಾರ, ಗ್ಯಾರಂಟಿ ಸರ್ಕಾರ ಏನು ಅಂತ ಕೇಳ್ತಾ ಇದ್ದಾರೆ ಜನ. ಯಾವ ಗ್ಯಾರಂಟಿಯವರು? ಇದು ರಾಜ್ಯದ ಜನರಿಗೆ, ದೇಶದ ಜನರಿಗೆ ಮೋಸ ಮಾಡ್ತಕ್ಕಂಥ ಗ್ಯಾರಂಟಿ ಉಳ್ಳ ಸರ್ಕಾರ ಅಂತ ಜನ ಮಾತಾಡ್ತಾ ಇದ್ದಾರೆ. ಯಾಕಂತ ಕೇಳಿದ್ರೆ, ನಿಮ್ಮ ಇಲಾಖೆಗಳಲ್ಲಿ ಬಹುತೇಕ ನೌಕರರು ಹೊರಗುತ್ತಿಗೆ. ಅವರಿಗೆ ಜವಾಬ್ದಾರಿ ಬರೋದಿಲ್ಲ, ಅವರಿಗೆ ಭದ್ರತೆ ಸಿಗುವುದಿಲ್ಲ. ಇದರಿಂದ ಸರ್ಕಾರದ ಏನು ಯೋಜನೆಗಳಿವೆ ಕುಂಠಿತಗೊಳ್ತವೆ. ಈಗ ಯಾವುದೇ ಒಬ್ಬ ನೌಕರನಿಗೆ ಅವನ ಕೆಲಸಕ್ಕೆ ಭದ್ರತೆ ಇದ್ದರೆ ಶಿಸ್ತಿನಿಂದ, ದಕ್ಷತೆಯಿಂದ ಕೆಲಸ ಮಾಡ್ತಾರೆ. ಅವ್ರಿಗೇನು? ಈಗ ಅತಿಥಿ ಶಿಕ್ಷಕರ ಹೇಳಿದ್ನಲ್ಲ, 10,000 ಸಂಬಳದಲ್ಲಿ 1 ಲಕ್ಷ ತೆಗೆದುಕೊಳ್ತಕ್ಕಂಥ ಶಿಕ್ಷಕರ ಜೊತೆ ಕೆಲಸ ಮಾಡಲಿಕ್ಕೆ ಅವನ ಮನಸ್ಸು ಒಪ್ಪೋದಿಲ್ಲ. ಸುಮ್ಮನೆ ಬರ್ತಾರೆ, ಹೋಗ್ತಾರೆ. ಮೂಲ ನಮ್ಮ ರಾಜ್ಯದಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಕೊಡ್ತಕ್ಕಂಥ ಶಿಕ್ಷಣದ ಗುಣಮಟ್ಟ ಕುಸಿದು ಹೋಗಿದೆ ಅಂತಕ್ಕಂಥ ಮಾತು ಜನ ಮಾತಾಡ್ತಾ ಇದ್ದಾರೆ. ಶಿಕ್ಷಣವನ್ನೇ ಕೊಡದೇ ಇರತಕ್ಕಂಥವರು ರಾಜ್ಯದಲ್ಲಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ, ಬಹುತೇಕ ಆಸ್ಪತ್ರೆಗಳಲ್ಲಿ ಜನರಿಗೆ ಆರೋಗ್ಯವನ್ನೇ ಕೊಡದೇ ಇರತಕ್ಕಂಥ ಸರ್ಕಾರಗಳು ಏನು ಮಾಡ್ಯಾವು? ಮುಖ್ಯವಾಗಿ ಈ ಆಹಾರ ಸುರಕ್ಷತಾ ಇಲಾಖೆ ಇದೆಯಲ್ಲ, ಭಾಳ ಮುಖ್ಯವಾಗಿರ್ತಕ್ಕಂಥ ವಿಷಯ. ಜನರಿಗೆ ರೋಗ ಬರಬಾರದು ಅಂತ ಸರ್ಕಾರ ಮಾಡಿರ್ತಕ್ಕಂಥ ಒಂದು ಇಲಾಖೆ ಆಹಾರ ಸುರಕ್ಷತಾ ಇಲಾಖೆ. ಎಲ್ಲಿದೆ ಅಲ್ಲಿ ಸ್ಟಾಪು? ಎಲ್ಲಿದೆ ಸಿಬ್ಬಂದಿ? ಎಲ್ಲಿದೆ ಅಧಿಕಾರಿಗಳು? ಒಂದು ಜಿಲ್ಲೆಗೆ ಒಬ್ಬರು ಇಬ್ಬರು, ಅದು ಒಬ್ಬರು ಜಿಲ್ಲಾ ಮಟ್ಟದ ಅಧಿಕಾರಿಗಳಿದ್ದರು, ಅದನ್ನು ತೆಗೆದು ಅಸಿಸ್ಟೆಂಟ್ ಕಮಿಷನರ್ಗಳಿಗೆ ಚಾರ್ಜ್ ಕೊಟ್ಬಿಟ್ರೆ. ಅಸಿಸ್ಟೆಂಟ್ ಕಮಿಷನರ್ಗಳಿಗೆ, ರೆವಿನ್ಯೂ ಡಿಪಾರ್ಟ್ಮೆಂಟ್ದವರಿಗೆ ಅವರ ಕೆಲಸಗಳೇ ಮಾಡಲು ಸಾಧ್ಯ ಆಗದಷ್ಟು ಕೆಲಸ ಇರುವಾಗ ಜನರ ಆರೋಗ್ಯ ಕಾಪಾಡೋದು ಎಲ್ಲಾಗಿತ್ತು ಸ್ವಾಮಿ? ಹೋಗ್ತಾರೆ ಎಲ್ಲೋ ಒಂದು ಕಡೆ, ಅದನ್ನಿಟ್ಟು ಪಬ್ಲಿಷ್ ಮಾಡಿಬಿಡ್ತಾರೆ, ಮುಗೀತು. ಹಳ್ಳಿಗಳಲ್ಲಿ, ಮನೆಗಳಲ್ಲಿ ಆಹಾರ ಸುರಕ್ಷತೆ ಬಗ್ಗೆ ಅರಿವು ನೀಡ್ತಕ್ಕಂಥ ಕೆಲಸ ಸರ್ಕಾರ ಮಾಡಿದರೆ ನಿಮ್ಮ ಆಸ್ಪತ್ರೆನೇ ಬೇಕಾಗಿಲ್ಲ ಅಂತಕ್ಕಂಥ ಮಾತು ಕೂಡ ಜನ ಮಾತಾಡ್ತಾ ಇದ್ದಾರೆ. ಇದು ಎಲ್ಲದರಲ್ಲಿಯೂ ಎಲ್ಲದಕ್ಕೂ ಹೊರಗುತ್ತಿಗೆ. ವಾಹನ ಹೊರಗುತ್ತಿಗೆ, ನೌಕರರು ಹೊರಗುತ್ತಿಗೆ, ಬಹುತೇಕ ಎಲ್ಲ ಹೊರಗುತ್ತಿಗೆ ಆದಾಗ ಸರ್ಕಾರದ ಸುಭದ್ರತೆ ಏನು? ನಿಮ್ಮ ಸರ್ಕಾರದ ಯೋಜನೆಗಳು ಸುಭದ್ರವಾಗಿ ನಡೆಯುವುದು ಹೇಗೆ?
ಏನು ಇಟ್ಕೊಂಡಿದ್ರೆ ಗೊತ್ತಾ, ಬಿಲ್ಡಿಂಗ್ ಕಟ್ಟೋದು ಮಾತ್ರ ಸರ್ಕಾರಕ್ಕೆ ಇಟ್ಕೊಂಡಂತಿದೆ. ಬಿಲ್ಡಿಂಗ್ಗಳಿಗೆ ಕೋಟ್ಯಾಂತರ ರೂಪಾಯಿ ಹಾಕಿ ಕಟ್ಟಿಸ್ತೀರಿ, ಕಾರ್ಯನಿರ್ವಹಿಸೋರು ಎಲ್ಲ ಹೊರಗುತ್ತಿಗೆ. ಅವರು ಬರ್ತಾರೋ ಬಿಡ್ತಾರೋ ಅವರಿಷ್ಟ ಅದು. ಹೀಗಾಗಿ ಹೊರಗುತ್ತಿಗೆಯನ್ನು ಸರ್ಕಾರ ಬಿಡಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ ಇದೆ. ಒಂದು ವೇಳೆ ಈಗ ಆಗೋದಿಲ್ಲ, ರಿಕ್ರೂಟ್ಮೆಂಟ್ ಮಾಡಿಕೊಳ್ಳೋದು ಆಗುವುದಿಲ್ಲ ಅಂದರೆ ಇದ್ದು ಕೆಲಸ ನಿರ್ವಹಿಸುವವರನ್ನೇ ಪರ್ಮನೆಂಟ್ ಮಾಡ್ಕೊಳ್ಳಿ. ಎಲ್ಲ ಬಿಟ್ಟು ನಮ್ಮ ಸರ್ಕಾರ ಹಾಗೆ, ನಿಮ್ಮ ಸರ್ಕಾರ ಹೀಗೆ, 4ನೇ ಗ್ಯಾರಂಟಿ, 6ನೇ ಗ್ಯಾರಂಟಿ, ವಾಟ್ ಗ್ಯಾರಂಟಿ? ನಿಮ್ಮಲ್ಲಿ ಕೆಲಸ ಮಾಡಲಿಕ್ಕೆ ಪರ್ಮನೆಂಟ್ ನೌಕರ ಇಲ್ಲ, ನಿಮ್ಮದೇನು ಗ್ಯಾರಂಟಿ? ಇನ್ನೊಂದು ಭಾಳ ಚಂದ ವಿಷಯ ಇದೆ. ಈ ಅಂಗನವಾಡಿಗಳಿಗೆ ತತ್ತಿ ಕೊಡ್ತಾರಲ್ಲ, ಆ ಅಂಗಡಿಗಳಲ್ಲಿ 7-7.5 ರೂಪಾಯಿ ತತ್ತಿ ಕೊಟ್ಟರೆ ಇವರು 6 ರೂಪಾಯಿ ಕೊಡ್ತಾರೆ, ಮುಗಿತಲ್ಲ. ಅಂಗನವಾಡಿ ಶಿಕ್ಷಕರೇನು ತಮ್ಮ ಪೇಮೆಂಟಲ್ಲಿ ಹಾಕಿದ್ರು ಸಾಲೋದಿಲ್ಲ. ಹಾಗಾದರೆ ಈ ಯೋಜನೆ ಫಲಪ್ರದ ಇಲ್ಲ, ಇಲ್ಲಿ ಅಧಿಕಾರಿಗಳು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ, ಮೇಲೋಟಕ್ಕೆ ಕಾಣಿಸ್ತದೆ ಅಂತ ಮಾತನ್ನು ಹೇಳ್ತಾ ಇದ್ದಾರೆ. ಇನ್ನು ಮುಂದೆ ಜನ ಏನು ಹೇಳ್ತಾರೆ ಗೊತ್ತಾ, ಅಧಿಕಾರಿಗಳನ್ನು ಕೂಡ ಇವರು ಹೊರಗುತ್ತಿಗೆ ಮೇಲೆ ಪಡೆದುಕೊಂಡರೆ ಅಚ್ಚರಿ ಪಡಬೇಕಾಗಿಲ್ಲ. ರೀತಿ ನೀತಿ ಮಾನ ಮರ್ಯಾದೆ ಬಿಟ್ಟಿರ್ತಕ್ಕಂಥ ಸರ್ಕಾರಗಳು ಅಂತ ಕೂಡ ಜನ ಮಾತಾಡ್ತಾ ಇದ್ದಾರೆ. ಆದ್ದರಿಂದ ಸ್ವಲ್ಪ ವಿಚಾರ ಮಾಡಿ, ಯಾವುದೇ ಸರ್ಕಾರ ಇರಲಿದು, ಕರ್ನಾಟಕ ಸರ್ಕಾರನೋ, ಭಾರತ ಸರ್ಕಾರನೋ, ಆಂಧ್ರ ಸರ್ಕಾರನೋ, ಯಾವುದೇ ಸರ್ಕಾರಗಳು ಮೊದಲು ನಿಮ್ಮ ಯಂತ್ರ, ಸರ್ಕಾರಿ ಯಂತ್ರ ಶುದ್ಧವಾಗಿ ಇಟ್ಕೊಳ್ಳಿ, ಸುಭದ್ರವಾಗಿ ಇಟ್ಕೊಳ್ಳಿ, ಅವರಿಗೆ ಭದ್ರತೆಯನ್ನು ಕೊಡಿ, ಸುಭದ್ರವಾದ ಕೆಲಸ ತೆಗೆದುಕೊಳ್ಳಿ ಅವರಿಂದ. ಎಲ್ಲನೂ ಬಿಟ್ಟು ಕಡಿಮೆ ಹಣದಲ್ಲಿ ಕೆಲಸ ಆಗುತ್ತದೆ ಎಂಬುದು ತಪ್ಪು ಅಂತಕ್ಕಂಥ ಮಾತನ್ನು ಜನ ಹೇಳ್ತಾ ಇದ್ದಾರೆ. ಎಷ್ಟು ಸಂಬಳ ಕೊಡ್ತೀರಿ ಅಷ್ಟು ಕೆಲಸ ಮಾಡ್ತಾರೆ ಅವರು, ಅವರಿಗೆ ಭದ್ರತೆ ಕೊಡಿ, ಕಾನೂನಿನಡಿಯಲ್ಲಿ ಅವರಿಗೆ ಸಂಬಳ ಕೊಡಿ. ಒಂದು ಕಡೆ ಈ ಕಾನೂನು ಹೇಳುತ್ತೆ, ಕನಿಷ್ಠ ಡಿ ಗ್ರೂಪ್ ನೌಕರರಿಗೆ 16ರಿಂದ 17, 20 ಸಾವಿರ ಕೊಡಬೇಕಂತ ನಿಮ್ಮದೇ ಕಾನೂನು ಹೇಳುತ್ತೆ. ಅತಿಥಿ ಶಿಕ್ಷಕರಿಗೆ ಎಷ್ಟು ಕೊಡ್ತೀರಿ? 10,000. ಏನು ಕಣ್ಣು ಮುಚ್ಕೊಂಡು ಕೂತಿದ್ದೀನ? ಕಾನೂನು ಏನಿದು ನಾಟಕ? ಜನರಿಗೆ ಮೋಸ ಮಾಡ್ತಕ್ಕಂಥ ಒಂದು ದೊಡ್ಡ ಬಲೆ ಈಗಿನ ಸರ್ಕಾರಗಳು ಹಣಿತಾ ಇವೆ ಅಂತಕ್ಕಂಥ ಮಾತು ಜನ ಬಹಳ ಕಠಿಣವಾಗಿ ಮಾತಾಡ್ತಾ ಇದ್ದಾರೆ. ಆದ್ದರಿಂದ ಕೇಂದ್ರ ಸರ್ಕಾರವಾಗಲಿ ರಾಜ್ಯ ಸರ್ಕಾರಗಳಾಗಲಿ ಈ ಹೊರಗುತ್ತಿಗೆ ಅಂತಕ್ಕಂಥ ಭೂತವನ್ನು ಬಿಡಿಸಿಕೊಂಡು ಈಗ ಹೊರಗುತ್ತಿಗೆ ಮಾಡ್ತಕ್ಕಂಥವರಿಗೆ ಪರ್ಮನೆಂಟ್ ಮಾಡ್ಕೊಳ್ಳಿ, ಇಲ್ಲ ಅಂದರೆ ಬೇರೆ ಥರನಲ್ಲಿ ಆದರೂ ಕೂಡ ನೀವು ಪರ್ಮನೆಂಟ್ ಆದ ವ್ಯವಸ್ಥೆ ಮಾಡ್ಕೊಳ್ಳಿ. ಯಾಕಂದರೆ ಹೊರಗುತ್ತಿಗೆಯವ್ರಿಗೆ ತೆಗೆಯೋದು ಭಾಳ ಕಷ್ಟ. ಕನಿಷ್ಠ 25 ವರ್ಷ ಮೇಲ್ಪಟ್ಟು ಕೆಲಸ ಮಾಡಿದ್ದಾರೆ. ಅದನ್ನು ಏನದ ಗೊತ್ತಾ, ಈಗ ಮೊನ್ನೆ ಸಮಾಜ ಕಲ್ಯಾಣ ಇಲಾಖೆ ಹಾಸ್ಟೆಲ್ಗಳಲ್ಲಿ ಅಡುಗೆ ಮಾಡ್ತಕ್ಕಂಥವ್ರು ಸ್ಟ್ರೈಕ್ ಮಾಡ್ತಾಯಿದ್ರು. ಏನು ಹೇಳಿದ್ರು ಅವರು? ನಾವು ಹೊರಗುತ್ತಿಗೆಗೆ ಹೋಗೋದಿಲ್ಲ, 25ರಿಂದ 26 ವರ್ಷ ಕೆಲಸ ಮಾಡಿದ್ವಿ, ನೇರವಾಗಿ ನಮಗೆ ಅಕೌಂಟಿಗೆ ಇಲಾಖೆನೇ ಹಣ ಹಾಕ್ತಿತ್ತು, ಈಗ ಹೊರಗುತ್ತಿಗೆಯಿಂದ ನಾವು ತೆಗೆದುಕೊಳ್ಳೋದಿಲ್ಲ, ನಮಗೆ ಹಾಗೆ ಕೊಡಬೇಕು ಅಂತಕ್ಕಂಥ ಮಾತು ಕೂಡ ಕೇಳ್ಪಟ್ಟಿದ್ದೇನೆ. ಆದ್ದರಿಂದ ಸರ್ಕಾರದಲ್ಲಿ ಇರ್ತಕ್ಕಂಥ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಮಂತ್ರಿಗಳು, ಶಾಸಕರುಗಳು ಒಂದು ಮರ್ಯಾದೆ ಬರ್ತಕ್ಕಂಥ ಕೆಲಸ ಮಾಡಿ ಸರ್ಕಾರಕ್ಕೆ ಸುಭದ್ರತೆಯನ್ನು ಕೊಡಿ ಅಂತಕ್ಕಂಥ ಮಾತು ಜನರಿಂದ ಬರ್ತಾ ಇದೆ. ಆದ್ದರಿಂದ ಅದನ್ನು ಮಾಡಿ ತಮ್ಮ ಸಾಧನೆಯನ್ನು ತೋರಿಸ್ತೀರಿ, ಇದನ್ನು 7ನೇ ಗ್ಯಾರಂಟಿಯಾಗಿ ಮಾಡ್ತೀರಿ ಅಂತಕ್ಕಂಥ ಮಾತನ್ನು ಜನ ಹೇಳ್ತಾ ಇದ್ದಾರೆ. ಹಾಗೆ ಮಾಡಿ ಅಂತಕ್ಕಂಥ ಮಾತನ್ನು ನಾನು ಕೂಡ ಹೇಳ್ತಾ ಈ ಒಂದು ಜನರಾಡುವ ಮಾತುಗಳು ಇದು ನಮ್ಮಿಂದಲ್ಲ ಜನರಿಂದ 44ನೇ ಸಂಚಿಕೆಗೆ ವಿರಾಮ ಕೊಡುತ್ತೇನೆ. ನಮಸ್ಕಾರ.